ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ಇಲ್ಲಿ ನಾನು ಖಾಲಿ ದೋಸೆ ಮಾಡ್ತಾಯಿದ್ದೀನಿ. ಖಾಲಿ ದೋಸೆ ಏನು ಸಖತ್ತಾಗಿ ಮಾಡ್ತಿದ್ದಾನೆ ಗೊತ್ತಾ. ಹಲ್ಲು ಬೇಕೇ ಇಲ್ಲ ಇದಕ್ಕೆ. ನಾಲ್ಗೆ ಮೇಲೆ ಇಟ್ಕೊಂಡ್ರೆ ನಾಲ್ಗೆನೇ ಒಳಗೆ ಕರ್ಕೊಂಡ್ಬಿಡ್ತೈತಿ, ಅಂದರೆ ತೊಗೊಂಡು ದೂಕ್ ಬಿಡ್ತೈತಿ ಗಂಟ್ಲಕ್ಕೆ. ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಬರ್ತವೆ. ಮತ್ತು ಡಯಾಬಿಟಿಕ್ನರಂತೂ ಕಣ್ಣು ಮುಚ್ಕೊಂಡು ಆರಾಮಾಗಿ ತಿನ್ಬೋದು. ಹೆಲ್ದಿ ರಿಚ್ ಫೈಬರ್ ಬೇರೆ ಇದೆ ಇದಕ್ಕೆ. ಸಖತ್ತು. ನೀವು ಅಳತೆ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ, ಸ್ಕಿಪ್ ಮಾಡಿದೆ ವಿಡಿಯೋನ. ಅಂದರೆ ನೀವು ಮಾಡ್ಕೊಂಡು ತಿನ್ಬೋದು. ಸಾಯಂಕಾಲ ಟಿಫಿನಿಗೆ ಬೇಕಾದ್ರೂ ಮಾಡ್ಕೋಬೋದು, ಬೆಳಗ್ಗೆ ಟಿಫಿನಿಗೆ ಬೇಕಾದ್ರೂ ಮಾಡ್ಕೋಬೋದು. ನೀವು ಬೇಡಪ್ಪ ರಾತ್ರಿ ಊಟಕ್ಕೆ ಮಾಡ್ಕೊತಂದ್ರೆ ಅದು ಅಡ್ಡಿ ಇಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ. ಮತ್ತು ಇದು ಅನ್ಹೆಲ್ದಿನೂ ಅಲ್ಲ, ರಾಜಮುಡಿ ಅಕ್ಕಿಯಿಂದ ಮಾಡ್ತಾ ಇರೋದ್ರಿಂದ ನಾನು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೆ ನಾನು ಡಯಾಬಿಟಿಕ್ನ ಇರೋದು ಚೆನ್ನಾಗಿ ತಿನ್ಬೋದು ಅಂತಂದು ಹೇಳಿದೆ ನಾನು. ಇಲ್ಲಿ ನಾನು ಏನಂತಂದ್ರೆ ಎಲ್ಲ ಕರೆಕ್ಟಾಗಿ ಕಳತೆ ತೋರಿಸ್ತಿದ್ದೆ ನೋಡಿರಿ. ನಾನು ಇಲ್ಲಿ 2 ಕಪ್ ಸಣ್ಣ ನನ್ನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಇಲ್ಲಿ ನೀವು ದೊಡ್ಡ ಗ್ಲಾಸ್ ತೊಗೋಬೋದು ಅಥವಾ ಪ್ರಮಾಣ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನಾನು 2 ಗ್ಲಾಸು ಏನಂದರೆ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸು ಕೆಂಪು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಕೆಂಪು ಅವಲಕ್ಕಿ ಐತಲ್ಲ, ರಿಚ್ ಫೈಬರು. ನಾನು ನೋಡಿರಿ 2 ಗ್ಲಾಸು ರಾಜಮುಡಿ ಅಕ್ಕಿ ತಗೊಂಡ್ರೆ ಇಲ್ಲಿ 1 ಗ್ಲಾಸು ಏನಾದರೂ ರೆಡ್ ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 1/4 ಗ್ಲಾಸು ಉದ್ದಿನಬೇಳೆ, ಒಂದು ಅರ್ಧ ಗ್ಲಾಸು ಸಾಬುದಾನಿ, ಒಂದು ಸ್ಪೂನು ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ. ಇಷ್ಟು ಕರೆಕ್ಟಾಗಿ ಹಾಕ್ಕೊಳ್ರಿ ನೀವು. ಹಾಕ್ಕೊಂಡು ಎಲ್ಲವನ್ನೂ ಒಂದೇ ಸಲಕ್ಕೆ ನೆನೆ ಹಾಕ್ಕೊಂಬಿಟ್ಟು, ಅಂದರೆ ಒಂದೇ ಸಲಕ್ಕೆ ಎಲ್ಲ ಪಾತ್ರೆಯಲ್ಲಿ ಹಾಕ್ಕೊಂಬಿಟ್ಟು ಎಲ್ಲವೂ ಒಂದೇ ಸಲಕ್ಕೆ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಬಿಡ್ರಿ. ತೊಳ್ಕೊಂಡು ನೆನೆ ಹಾಕಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಆಗ್ತೈತಿ ನೋಡಿರಿ. ಎಷ್ಟು ಅಳತೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊಳ್ರಿ ನೀವು. 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ, ಹಾಗೆ ಅರ್ಧ ಲೋಟ ಚಿಕ್ಕ ಲೋಟದಿಂದ ಅರ್ಧ ಲೋಟ ಉದ್ದಿನಬೇಳೆ, ಮುಕ್ಕಾಲು ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಸಾಬುದಾನೆ. ಹೀಗೆ ಇವನ್ನೆಲ್ಲ ಇದೊಂದು ಪಾತ್ರೆಗೆಲ್ಲ ನಾನು ಹಾಕ್ಕೊಂಡ್ಬಿಡ್ತೀನಿ ಕಂಪ್ಲೀಟ್. ದೋಸೆ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಪಾಪ ಇಷ್ಟನೇ. ಯಾರಿಗೆ ಇಷ್ಟ ಇರಲ್ಲ ಹೇಳ್ರಿ. ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋದರೆ ದೋಸೆನೇ ಆರ್ಡ್ರ್ ಮಾಡೋದು, ಮತ್ತು ಎಲ್ಲರಿಗೂ ಇಷ್ಟ. ಇನ್ನು ಡಯಾಬಿಟಿಕ್ನಿದ್ದರಿಗೂ ಪಾಪ ದೋಸೆ ತಿನ್ನಬೇಕು ಅಂತ ಇಷ್ಟ ಇರುತ್ತೆ. ಅಕ್ಕಿದು ಬೇಡ ಅಂತ ಸುಮ್ಬಿಟ್ಟಿರ್ತಾರೆ. ಈ ಥರ ರಾಜಮುಡಿ ಅಕ್ಕಿ ಅನ್ನ ಅಂತೂ ಊಟ ಮಾಡ್ತಾರಲ್ಲ, ರಾಜಮುಡಿ ಅಕ್ಕಿಯಿಂದ ಈ ಥರ ಮಾಡ್ಕೋಬೋದು. ಹಾಗೆ ಅವ್ರಿಗೂ ಕೂಡ ಸಂತೃಪ್ತಿ ಇರ್ತೈತಿ, ನಾವು ದೋಸೆ ತಿಂದ್ವಿ ಅಂತ. ಮತ್ತು ಸಖತ್ತಾಗಿರ್ತೈತಿ. ಮಸಾಲೆ ದೋಸೆ ಟೈಪ್ನು ಮಾಡ್ಕೋಬೋದು. ಇಲ್ಲಿ ಸಾಬುದಾನಿ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡ್ರಿ ಅಂದರೆ ನೀವು ಮಸಾಲೆ ದೋಸೆ ರೋಸ್ಟಾಗಿ ಬರ್ತವೆ. ಬಟ್ ಸಾಫ್ಟಾಗಿ ಅಂದರೆ ಸಾಫ್ಟಾಗಿ ಸಖತ್ತು ಟೇಸ್ಟು ಕೂಡ ಹಾಗೆ ಇರ್ತವೆ. ಅದಕ್ಕೆ ನಾನಿಲ್ಲಿ ಖಾಲಿ ದೋಸೆ ಅಂತಲೇ ಹೇಳಿದ್ದು. ಮತ್ತು ನೋಡಿ ಇಲ್ಲೆಲ್ಲ ನೀರು ಎಲ್ಲ ನಾನು ಒಂದೇ ಸಲಕ್ಕೆ ಒಂದೇ ಪಾತ್ರೆಗೆ ಹಾಕಿಬಿಟ್ಟು ಅವಲಕ್ಕಿ ಅವನ್ನೆಲ್ಲ ಒಂದೇ ಪಾತ್ರೆಗೆ ಹಾಕಿಬಿಟ್ಟಿದ್ದೇನೆ ನೋಡಿರಿ. ನಾನು ಪರವಾಗಿಲ್ಲ ಎಲ್ಲ ಒಂದೇ ಕಡೆ ಹಾಕ್ಕೊಂಡು ಕ್ಲೀನಾಗಿ 1-2 ಸಲ ತೊಳ್ಕೊಂಬಿಟ್ಟು ಮುಳುಗೋ ಹಂಗೆ ನೀರು ಹಾಕ್ಕೊಳ್ರಿ. ಅಟ್ಲೀಸ್ಟ್ ಅಂದರೆ ಒಂದು 6 ತಾಸು ನೆನೆಬೇಕು. ನಾನು ಏನು ಮಾಡಿದೆ ಅಂತಂದ್ರೆ, ನಾನು ರಾತ್ರಿ ಬೆಳಗ್ಗೆ ನೆನೆ ಹಾಕಿ ಹೋಗಿ ರಾತ್ರಿ ರುಬ್ಬಿ ಬೆಳಗ್ಗೆ ಟಿಫಿನಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಮರೆತುಬಿಟ್ಟದಕ್ಕೆ ಇಲ್ಲಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ಮತ್ತು ನಾನು ಸಾಯಂಕಾಲಕ್ಕೆ ಮಾಡಿದ್ರಾಯ್ತು ಅಂತ. ಹೇಗಿದ್ರು ಬೆಳಗ್ಗೆ ಮಧ್ಯಾಹ್ನ ರೊಟ್ಟಿ ತಿಂದಿರ್ತಾವಲ್ಲ, ಸಾಯಂಕಾಲ ಊಟಕ್ಕೆ ಮಾಡಿದ್ರಾಯ್ತು ಅಂತಂದು ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ರುಬ್ಬಿದೆ. ಭಾಳ ಸಾಫ್ಟಾಗಿ ರುಬ್ಬ್ರಿ ಇದನ್ನು. ನುಚ್ಚೆಲ್ಲ ರುಬ್ಬಾರ್ದು. ಭಾಳ ಎಷ್ಟು ಸಾಫ್ಟಾಗಿ ರುಬ್ತೀರ ನೋಡಿರಿ ನೀವು, ಅಷ್ಟು ಚೆನ್ನಾಗಿ ಬರ್ತವೆ ಖಾಲಿ ದೋಸೆ. ಮತ್ತು ಈ ಚಳಿಗಾಲ ಆಗಿರೋದ್ರಿಂದ ಮಳೆ ಬೇರೆ ಇರೋದ್ರಿಂದ ನಾನು ಉಪ್ಪನ್ನು ಇವಾಗ ಹಾಕಿ ಕಲಿಸಿಟ್ಟು ಹೋಗ್ತಾಯಿದ್ದೀನಿ ನಾನು ಡ್ಯೂಟಿಗೆ. ಬಂದಮೇಲೆ ಸಾಯಂಕಾಲ ಕರೆಕ್ಟಾಗಿ ಹುಳಿ ಬಂದಿರುತ್ತೆ ಅಂತ. ನೀವು ಬೇಸಿಗೆ ಆದರೆ ಹಾಕೋದು ಬೇಕಾಗಿಲ್ಲ ಉಪ್ಪು. ನೋಡಿ ಕಾಲಕ್ಕೆ ಸಮಾನವಾಗಿ ಹಾಕ್ಕೊಳ್ರಿ. ಅಂದರೆ ಚಳಿಗಾಲದಲ್ಲಿ ಆದರೆ ಹುಳಿ ಬರಲ್ಲ, ಅದಕ್ಕೆ ಪರ್ಮಿಟ್ ಆಗಲ್ಲ ಅಂತಂದು ಹೇಳಿಬಿಟ್ಟು ನಾನಿಲ್ಲಿ ಮುಚ್ಚಿಡ್ತಾ ಇದ್ದೇನೆ ನೋಡಿರಿ. ಇದನ್ನು ಇವಾಗ ನಾನು ಸಾಯಂಕಾಲ ಬಂದು ಒಂದು 6 hours ಆಗಿತ್ತು. ಸುಮಾರು ಒಂದು 10 ಗಂಟೆ ಅಷ್ಟೊತ್ತಿಗೆ ನಾನು ರುಬ್ಬಿಟ್ಟು ಹೋದರೆ ಸಾಯಂಕಾಲ ಒಂದು 7 ಗಂಟೆ ಅಷ್ಟೊತ್ತಿಗೆ ಮಾಡ್ತಾಯಿದ್ದೆ ನಾನು. ಎಷ್ಟು ಚೆನ್ನಾಗಿ ಉಕ್ಕು ಬಂದೈತಿ, ಎಷ್ಟು ಚೆನ್ನಾಗಿ ಪರ್ಮಿಟ್ ಆಗೈತೆ ನೋಡಿರಿ. ಇವಾಗ ನಾನು ಸಿಂಪಲ್ಲು ಉಪ್ಪಂತೂ ಹೆಂಗಿದ್ರು ಹಾಕಿದ್ದೀವಿ, ಸೋಡಾ ಗೀಡ ಏನೂ ಹಾಕೋತಾ ಇಲ್ಲ. ಇಲ್ಲಿ ನೀವು ಹಂಚು ಯಾವ್ದು ಬೇಕಾದರೂ ಇಡ್ರಿ. ನಾನಿಲ್ಲಿ ಐರನ್ ಹಂಚಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾವೆ ಅಂದರೆ ಹಂಚು ಮೇಲೆ ಹಾಕಿಬಿಟ್ಟು 1 ಸ್ಪೂನು ಸುಮ್ಮನೆ ಹಿಂಗೆ ಅನ್ರಿ, ಎಷ್ಟು ಚೆನ್ನಾಗಿ ಬರ್ತವೆ. ಭಾಳ ತಿಕ್ಕಾಗಿನೂ ಬರ್ತವೆ ತೆಳ್ಳಗೆ. ಬಟ್ ತೆಳ್ಳಗೆ ಮಾಡಿದ್ರೆ ಖಾಲಿ ದೋಸೆ ಆಗಲ್ಲ ಇವು. ಅದಕ್ಕೆ ಸುಮ್ಮನೆ ಹಿಂಗೆ ಹಾಕಿಬಿಟ್ಟು 1 ಸ್ಪೂನು ಸುಮ್ಮನೆ ಹಿಂಗೆ ಕೈ ಅನ್ರಿ, ಎಷ್ಟು ಚೆನ್ನಾಗಿ ಬರ್ತವೆ ನೋಡಿರಿ. ಇಷ್ಟು ಅನ್ರಿ ಸಾಕು. ಸಖತ್ತಾಗಿ ಬರ್ತವೆ. ಮೇಲ್ಗಡೆ ಬೇಕಂದ್ರೆ ಮುಚ್ಕೊಳ್ರಿ ನೀವು, ಅಂದರೆ ಲಿಡ್ ಕ್ಲೋಸ್ ಮಾಡಿರಿ. ಅಂದ್ರೆ ಅದು ಮೇಲಾರ್ದಂಗೆ ಕೆನೆ ಬಂದಂಗೆ ಆಗಂಗಿಲ್ಲ ನೋಡಿರಿ. ಕಲರ್ ಏನು ಸಖತ್ತು ಬಂದಿದ್ದವು. ನಾನು ಸಾಯಂಕಾಲದಂಗೆ ಲೈಟಿಗೆ ಅದು ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ಭಾಳ ಚೆನ್ನಾಗಿ ಬಂದದ್ದು. ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಏನು ದೋಸೆ ಮಾಡಿದ್ಯಾ, ಎಷ್ಟು ಸಾಫ್ಟಾಗಿ ಹಗುರಾಗಿದ್ದವು ಅಂತೆಲ್ಲ ಹೇಳ್ತಾಯಿದ್ರು ಅವರು. ನಿಮ್ಮ ಮನೇಲಿ ನೀವು ಕೂಡ ಗ್ಯಾರಂಟಿ ಇಷ್ಟಪಟ್ಟು ನಿಮಗೂ ಹೇಳ್ತಾರೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವು ಖಾಲಿ ದೋಸೆ ಮಾಡ್ತೀರಾ, ಹೀಗೆ ಮಾಡ್ತೀರಾ, ಅಥವಾ ನಾನು ಮಾಡ್ದಂಗೆ ನೀವು ಮಾಡಿ ತೋರಿಸ್ತೀರಾ ಅಂತ ನಿಮ್ಮ ಕಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನನ್ನ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಅವರು ಖಾಲಿ ದೋಸೆ ಮಾಡ್ಕೊತಿರ್ತಾರೆ.
ಹಾಗೆ ನೋಡಿರಿ ಮತ್ತೊಂದು ನಾನು ದೋಸೆ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಆರಾಮಾಗಿ ಬರ್ತದವು. ಇದ್ರ ಮೇಲೆ ನಾನೇನು ಮಾಡಿದ್ದೆ ಅಂತಂದರೆ ಈರುಳ್ಳಿ ಪಲ್ಯ ಮತ್ತು ಸ್ವಲ್ಪ ಒಂದೇ ಆಲೂಗಡ್ಡೆ ಇತ್ತು, ಆಲೂಗಡ್ಡೆ ಹಾಕಿ ಈರುಳ್ಳಿ ಪಲ್ಯ ಮಾಡಿದ್ದೆ. ಈರುಳ್ಳಿ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡಿದ್ದೆ. ನೀವು ಸಾಗು ಬೇಕಾದ್ರೂ ಮಾಡ್ಕೋಬೋದು, ಬರೀ ಚಟ್ನಿ ಬರೀದು ಅಷ್ಟೇ ಹಾಕ್ಕೊಂಡು ತಿನ್ಬೋದು. ಹಾಗೆ ಸಾಫ್ಟಾಗಿರೋದಕ್ಕೆ ಹಾಗೆ ಕೂಡ ತಿನ್ಬೋದು, ಒಂದು ತುಪ್ಪ ಗಿಪ್ಪ ಹಚ್ಕೊಂಡು. ಅಷ್ಟು ಚೆನ್ನಾಗಿತ್ತು. ನಾವಂತರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ವಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಂದು ನಾನು ತಿಳ್ಕೊಂಡಿದ್ದೀನಿ. ಹೇಗಿತ್ತು ಅಂತಂದು ಹೇಳಿ ಮತ್ತೆ ಒಂದು ಸಲ ಹೇಳ್ತಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ಬಾಯಲ್ಲಿ ಇಟ್ಬಿಟ್ರೆ ನಾವು ಜಗೆದೇ ಬೇಕಾಗಿಲ್ಲ, ನಾಲಿಗೆನೇ ಒಳಗೆ ತಗೊಳುತ್ತೆ. ಆರಾಮಾಗಿ ನುಂಗಿ ಬಿಡ್ಬೋದು, ಅಷ್ಟು ಸಾಫ್ಟಾಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.